ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಮಾವೇಶ ನಡೆಯಿತು. ನಾಪೋಕ್ಲು ವ್ಯಾಪ್ತಿಯ ನಾಲ್ಕುನಾಡು ಕಾಫಿ ತೋಟಗಳಲ್ಲಿ ಏರುತ್ತಿರುವ ತಾಪಮಾನದಿಂದ ಕಾಫಿ ಹೂಗಳು ಬತ್ತು ಬರಡಾಗಿವೆ. ಕ್ಯಾರ್ಪೇಟೆ ತಾಲೂಕಿನ ಸಿದ್ದಘಟ್ಟ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯ ನಡೆಯಿತು. ಫಾತಿಮಾ ಕಾನ್ವೆಂಟ್ ಸಂಸ್ಥೆಯು ಉನ್ನತ ಶಿಕ್ಷಣಕ್ಕಾಗಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪಿಸಿಎಂಬಿ ಮತ್ತು ಇಬಿಎಎಸ್ ಪದವಿ ಪೂರ್ವ ತರಗತಿಗಳನ್ನು ಪ್ರಾರಂಭಿಸುವುದರ ಮೂಲಕ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. 2016-17ನೇ ಸಾಲಿನಿಂದ ಪದವಿ ಪೂರ್ವ ವಿಭಾಗವು ತೆರೆದಿದ್ದು, ದಕ್ಷ ಹಾಗೂ ಪರಿಣಿತ ಪ್ರಾಂಶುಪಾಲರು ಹಾಗೂ ಅನುಭವವುಳ್ಳ ಉಪನ್ಯಾಸಕರನ್ನ ಹೊಂದಿದ್ದು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕ್ಕೆ ಅನುಗುಣವಾಗಿ ಕಾಲೇಜಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸುಸಜ್ಜಿತವಾದ ಪ್ರಯೋಗಾಲಯ, ಸಿಇಟಿ ಕೋಚಿಂಗ್, ಸ್ಪೋಕನ್ ಇಂಗ್ಲಿಷ್, ಸ್ಮಾರ್ಟ್ ಕ್ಲಾಸ್ ಶಿಕ್ಷಣ, ಉತ್ತಮ ಗ್ರಂಥಾಲಯ, ವಿಶಾಲವಾದ ಕೊಠಡಿಗಳು ಹಾಗೂ ಆಟದ ಮೈದಾನವನ್ನ ಹೊಂದಿದೆ. ಕಳೆದ ಸಾಲಿನ ದ್ವಿತೀಯ ಪಿಯುಸಿ 100% ಫಲಿತಾಂಶ ಬಂದಿರುತ್ತದೆ. ಈ ವರ್ಷವೂ ಉತ್ತಮ ಫಲಿತಾಂಶ ಬರುವ ಭರವಸೆಯಲ್ಲಿದ್ದೇವೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿಯಮಾನುಸಾರ ದಾಖಲಾತಿಯ ಪ್ರಕ್ರಿಯೆಯನ್ನು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾದ ಮರುದಿನದಿಂದ ಪ್ರಾರಂಭಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197927893. ಕುಶಾಲನಗರ ಪಟ್ಟಣದಲ್ಲಿರುವ ಕಾರು ನಿಲ್ದಾಣದಲ್ಲಿ ಕುಶಾಲನಗರ ತಾಲೂಕು ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಮಾವೇಶ ಮತ್ತು ಚುನಾವಣಾ ಪ್ರಚಾರ ಸಭೆ ನಡೆಯಿತು. ಕುಶಾಲನಗರ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕರ್ತರ ಸಮಾವೇಶ ಮತ್ತು ಚುನಾವಣಾ ಪ್ರಚಾರ ಸಭೆ ಕುಶಾಲನಗರದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಹದಗೆಟ್ಟಿದೆ. ಪ್ರಶ್ನಿಸುವುದರ ದನಿ ಅಡಗಿಸುವ ಕೆಲಸ ಮಾಡಲಾಗುತ್ತಿದೆ. ರೈತ ವಿರೋಧಿ ವಿವಿಧ ಸುಳ್ಳು ಭರವಸೆಗಳ ಮೂಲಕ ದೇಶದ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಈ ಚುನಾವಣೆ ಭಾರತದ ಅಸ್ತಿತ್ವ ಪ್ರಶ್ನಿಸುವ ಚುನಾವಣೆಯಾಗಿದೆ. ಸಂವಿಧಾನದ ಅಳಿವು ಉಳಿವಿನ ಚುನಾವಣೆಯಾಗಿದೆ. ಮೋದಿ ಎಂಬ ವ್ಯಕ್ತಿ ಪೂಜೆ ಸಲ್ಲದು. ವ್ಯಕ್ತಿ ಪೂಜೆ ಮಾಡಿದರೆ ಆತ ಸರ್ವಾಧಿಕಾರಿಯಾಗುತ್ತಾನೆ. ಸಂವಿಧಾನ ಬುಡಮೇಲು ಮಾಡುವ ಯೋಜನೆಗೆ ಅವಕಾಶ ನೀಡಬಾರದು ಎಂದರು. ಪಶುಸಂಗೋಪನಾ ಇಲಾಖೆ ಸಚಿವ ಕೆ. ವೆಂಕಟೇಶ್ ಮಾತನಾಡಿ, ಕೊಡಗಿನಲ್ಲಿ 2 ಉತ್ತಮ ಶಾಸಕರನ್ನ ಮತದಾರರು ಆಯ್ಕೆ ಮಾಡಿದ್ದಾರೆ. 2 ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇಶದ ಅತಿದೊಡ್ಡ ಪಕ್ಷ ಬಿಜೆಪಿ ಜೆಡಿಎಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿರುವುದು ರಾಜ್ಯದಲ್ಲಿ ಬಿಜೆಪಿಯ ದುರ್ಬಲತೆಗೆ ಸಾಕ್ಷಿಯಾಗಿದೆ ಎಂದರು. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಮಾತನಾಡಿದರು. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪ ಅಮರನಾಥ್, ಮಾಜಿ ಶಾಸಕರಾದ ಅರುಣ್ ಮಾಚಯ್ಯ, ವೀಣಾ ಅಚ್ಚಯ್ಯ, ಕೆಪಿಸಿಸಿ ಪ್ರಮುಖರಾದ ಕೆಪಿ ಚಂದ್ರಕಲಾ, ಮಂಜುನಾಥ್ ಗುಂಡೂರಾವ್, ನಟೇಶ್ ಗೌಡ, ಶ್ಯಾಮ್, ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸೇರಿದಂತೆ ವಿವಿಧ ಘಟಕಗಳ ಪ್ರಮುಖರು ಇದ್ದರು. ಎಷ್ಟೊಂದಿದೆ ಅಂತಕ್ಕಂಥ ಶ್ರೀಮಂತ ಕರ್ನಾಟಕ ಸ್ವಿಸ್ ಬ್ಯಾಂಕ್ ನಲ್ಲಿ ಅದನ್ನ ತಂದ್ರೆ ನಾವು ದೇಶದ ಎಲ್ಲ ಜನರು ಕೂಡ 15 ಲಕ್ಷ ಬಡವರಿಗೆ ಹಾಕಿಡ್ಬೋದು ಅಂತ ಹೇಳಿದ್ರು. ಆದ್ರೆ ಯಾವ್ದಾದ್ರು 15 ಲಕ್ಷ ಅಂತ ಒಂದು ಪೈಸಾ ಕೂಡ ನಮ್ಮ ಯಾವ ಭಾರತೀಯ ಕಡೆಗಳು ಕೂಡ ಬರಲಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಯಾರಾದ್ರೂ ಕಪ್ಪು ಹಣ ಇದೆ ಅದ್ರ ಪಟ್ಟಿ ಕೊಡಿ ಅಂತ ಹೇಳಿದ್ರೆ ಇವ್ರು ಕೊಡಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೇಳಿಕೆ ಕೊಟ್ಟರು. ಮತ್ತೊಂದು ಏನ್ ಹೇಳಿದ್ರು, ನಮ್ಮ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿ. ಆದ್ರೆ ರೈತರ ಸ್ಥಿತಿ ಏನಾಗಿದೆ ಇವತ್ತು? ಪಾಪ ವ್ಯವಸಾಯ ಅಂತೂ ಲಾಭದಾಯಕವಾಗಿ ಉಳಿದಿಲ್ಲ. ರೈತರು ಬೀದಿಗೆ ಪ್ರತಿಭಟನೆ ಮಾಡ್ತಿದ್ದಾರೆ. 1 ವರ್ಷಗಳ ಕಾಲ ಪಾಪ ರೈತರು ಡೆಲ್ಲಿ ಬಾರ್ಡರ್ ನಲ್ಲಿ ಚಳಿ, ಮಳೆ, ಬಿಸಿಲು ಒಂದೇ ಅವರು ಪ್ರತಿಭಟನೆ ನಡೆಸಬೇಕಾಗ್ತದೆ. ಅದಕ್ಕೆ ಈ ಕರಾಳ ಬಿಜೆಪಿ ಹೇಳಿಕೆ ಬಹಳ ದೊಡ್ಡ ಪಕ್ಷ. ಇಡೀ ದೇಶದಲ್ಲಿ ಬಿಜೆಪಿ ಬಹಳ ದೊಡ್ಡ ಪಕ್ಷ. ಹಲವಾರು ರಾಜ್ಯಗಳಲ್ಲಿ ಅವರೇ ಅಧಿಕಾರ ಇದೆ, ದೇಶದಲ್ಲಿ ಅವರೇ ಅಧಿಕಾರ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ 3 ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ವೀಕ್ ಆಗಿದೆ ಅನ್ನೋದು ಇದರಿಂದ ಇದರಿಂದ ನಮ್ಗೆ ಆಗಲ್ಲ ಯೋಚನೆ ಮಾಡೋದು. ಅವ್ರ ಶಕ್ತಿ ಎಷ್ಟು ಕಡಿಮೆ ಆಗಿದೆ ಕರ್ನಾಟಕದಲ್ಲಿ ಬಿಜೆಪಿ ಅವರು ಅಂತೇಳಿ ಇದರಿಂದ ನಾವೆಲ್ಲ ಅರ್ಥ ಮಾಡ್ತೀವಿ. ಬಿಜೆಪಿಗೆ ಕರ್ನಾಟಕದಲ್ಲಿ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿಯವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ
ಸೋಲಿಸಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡೋದು. ಅಷ್ಟಿಷ್ಟು ಪ್ರಯತ್ನ ಅಲ್ಲ, ಮೋದಿಯವರು ತಿಂಗಳಾಗಟ್ಟಲೆ ನಮ್ಮನ್ನು ಪ್ರವಾಸ ಮಾಡಿ ಕರ್ನಾಟಕ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಅವ್ರ ಪಕ್ಷದ ಮಂತ್ರಿಮಂಡಲದ ಮುಖಂಡರು, ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದಾರೆ ಪ್ರಚಾರ. ನಾನು ಧರ್ಮದ ಅವರಿಗೆ ಕೊಡುಗೆ ಯಾರು ಬಂದಿದ್ರು ಅದಕ್ಕೆ ಅಸೆಂಬ್ಲಿ ಚುನಾವಣೆ ಪ್ರಚಾರಕ್ಕೆ ಅಮಿತ್ ಶಾ ಬಂದಿದ್ರು ಅಂತೆ. ಹೀಗೆ ದೊಡ್ಡ ದೊಡ್ಡ ನಾಯಕರು ಇಡೀ ರಾಜ್ಯದ ಸುತ್ತಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತೇಳಿ ನಮ್ಮ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡೋದು, ನಮ್ಮ ಪಕ್ಷದ ನಾಯಕರ ಬಗ್ಗೆ ಟೀಕೆ ಮಾಡೋದು, ಹೀಗೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಬಗ್ಗೆ ಟೀಕೆ ಮಾಡೋದು, ಹೀಗೆ ಅನೇಕ ಅವರ ಮಾತುಗಳ ಮುಖಾಂತರ ಪಕ್ಷವನ್ನ ನಾಯಕರನ್ನ ಹೀಯಾಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದೇ ಕರ್ನಾಟಕದ ಜನರು ನಮಗೆ ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಬೆಂಬಲಿಸಿದ್ರು, ನಮ್ಮ ಪಕ್ಷದ ನಾಯಕರಿಗೆ ಬೆಂಬಲ ಕೊಟ್ಟರು, ಮತ್ತು ಈ ರಾಜ್ಯದಲ್ಲಿ 130 ಜನ ಶಾಸಕರನ್ನ ಬದಲಿಸಿಕೊಟ್ಟಿದ್ದಾರೆ. ಗೌರವಿಸುವಂಥ ರಕ್ತ ನಮ್ಮದು. ಅದಕ್ಕೆ ನಾವು 2 ನಿಮಿಷ ಆಧಾರ್ ಹೋಗುವಾಗ ನಿಲ್ಲಿಸ್ತೇವೆ. ನಮ್ಮ ಯತೀಂದ್ರ ಸಾಹೇಬರು ಭಾಳ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. BJPಯವರು ಕಳೆದ 10 ವರ್ಷಗಳಿಂದ ಯಾವ ರೀತಿ ಸುಳ್ಳು ಹೇಳ್ತಾವೆ, ಯಾವ ರೀತಿ ಜನರನ್ನು ಮುಟ್ಟಾಳರಾಗಿ ಮಾಡ್ತಾ ಇದ್ದಾರೆ, ಮತ್ತೆ 3ನೇ ಟರ್ಮ್ಗೆ ಮುಟ್ಟಾಳರಾಗಿ ಮಾಡುವಂಥದ್ದು ಹೊರಟಿದ್ದಾರೆ ಅನ್ನೋ ಬಗ್ಗೆ ಎಲ್ಲ ತಜ್ಞರು ಮಾತಾಡಿದ್ದಾರೆ. ನನ್ನ ಮನೆ ದೇವರು ಭೈರವೇಶ್ವರ, BJPಯವರ ಮನೆ ದೇವರು ಸುಳ್ಳು. ಸತ್ಯ ಮತ್ತು ಸುಳ್ಳು ಕಣ್ಣನವ್ರು ಹೇಳ್ತಿದ್ರು, ಯಾವತ್ತೂ ಸತ್ಯ ಗೆಲ್ಲಬೇಕು, ಸುಳ್ಳು ಸೋಲಬೇಕು. ಸತ್ಯ ಮತ್ತು ಸುಳ್ಳು ಒಂದು ಊರಲ್ಲಿ ಇಬ್ಬರು ಇದ್ರಂತೆ, ಸತ್ಯ ಮತ್ತು ಸುಳ್ಳು. ಸತ್ಯ ಯಾವಾಗಲೂ ಕವಚ ಹಾಕೊಂಡು, ಅದೇ ಡ್ರೆಸ್ ಅಂದರೆ ಕವಚ, ಎಲ್ಲರ ಮನೆಗೆ ಹೋಗಿ ಉಪದೇಶವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇಟ್ಕೊಂಡಿದೆ. ಒಂದು ದಿವಸ ಸಾಯಂಕಾಲ ಟೈಮು ಪಕ್ಕದ ಒಳಗಿತ್ತಂತೆ, ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿದೆ. ಎಲ್ಲ ಬಟ್ಟೆಗಳು ಕವಚ ಇಟ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಗಡೆಯಲ್ಲಿ ಸ್ನಾನ ಮಾಡ್ತಾ ಇದೆ ಸತ್ಯ. ಈ ಸುಳ್ಳು ಅದನ್ನು ನೋಡಿ ಆ ಕವಚನ ಧರಿಸ್ಕೊಂಡು ಈ ಊರೆಲ್ಲ ಸುತ್ತಾ ಇದೆ, ನಾನೇ ಸತ್ಯ ಅಂತ. ಆ ಸತ್ಯ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ. 10 ವರ್ಷ ತಗೊಂಡಿದೆ ಈಗ. ಈ ಸತ್ಯದ ಕವಚ ಹಾಕೊಂಡು ಸುತ್ತಾ ಇರುವಂಥದ್ದು ಸುಳ್ಳು, ಸತ್ಯ ಅಲ್ಲ ಅನ್ನುವಂಥದ್ದು ಜನರಿಗೆ ಈಗ ಅರ್ಥ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಯಾರೊಬ್ಬರು ಹಿಂದೆ ಬಂದು ವೆಂಕಟೇಶನವ್ರಿಗೆ ಹೇಳ್ತಾ ಇದ್ರು, ಸರ್ ಯುವಕರು ಸ್ವಲ್ಪ ಇನ್ನು ಮೊಬೈಲಲ್ಲೇ ಕುಂತವ್ರು ಸರ್, ಮೊಬೈಲ್ ನೋಡ್ಕೊಂಡು ಮಗ್ನ ಆಗ್ತಾರೆ, ಊಟ ಮಾಡೋಕ್ಕೆ ಪಾಪ ಅವ್ರಿಗೆ ಟೈಮ್ ಇಲ್ಲ, ಒಂದು ಕೈ ಊಟ ಮಾಡ್ತಿರ್ತಾರೆ, ಇನ್ನೊಂದು ಕೈ ಮೊಬೈಲ್ ನೋಡಿಕೊಂಡು ಮೊಬೈಲ್ ಮೇನಿಯೇ ಇರೋದು. ಆ ರೀತಿ ಮಾಡಬೇಕು. ಯುವಕರಿಗೆ ಸಂಪೂರ್ಣವಾಗಿ ಉದ್ಯೋಗ ಇಲ್ಲ ಇವತ್ತು. ನೀವು ದಯಮಾಡಿ ಯಾವುದೋ ಹೋಟ್ಲಿಗಳು ಹೋದರೆ, ಸುಮಾರು ಹೋಟ್ಲಿಗಳು ಹೋದರೆ ಅಲ್ಲಿ ಚೆಕ್ ಮಾಡಿ, ಎಲ್ಲ ಯುವಕರೇ, ಸಪ್ಲೈಯರ್ಸು, ಕ್ಲೀನರ್ಸು, ಒಳಗಡೆ ಅಡುಗೆ ಮಾಡೋದು ಆದಿಯಾಗಿ ಯುವಕರು. ಅವ್ರನ್ನ ನೀವು ಕೇಳಿ ಏನು ಓದಿದ್ಯಾ ಅಂತ ಹೇಳ್ತಾರೆ. ಅವರು BA ಮಾಡಿದ್ದೀನಿ ಅಂತಾರೆ, BSc ಮಾಡಿದ್ದೀನಿ ಅಂತಾರೆ, MSc ಮಾಡಿದ್ದೀನಿ ಅಂತಾರೆ. ನೀವು ಅವ್ರು ನೋಡಿದ್ರೆ ನಿಮಗೆ ದಂಡ ಆಗ್ಬೋದು, ಆಶ್ಚರ್ಯ ಆಗ್ಬೋದು. ಏನಪ್ಪ BA ಮಾಡ್ಕೊಂಡು ಬಂದಿದ್ಯಾ? ಇಲ್ಲ ಸರ್ ಇನ್ನೇನು ಸರ್ ಮಾಡೋದು, ಊಟಕ್ಕೆ ಬೇಕಲ್ಲ ಸರ್. ಕ್ರಿಕೆಟ್ ಟೀಮ್ ಆಫ್ ನ್ಯೂ ಇಂಡಿಯಾ ಅಂತ ಇದೆ. ಭಾರತ ದೇಶದ ಅರ್ಥವ್ಯವಸ್ಥೆಯಿಂದ ಕ್ರಿಕೆಟ್ ಟಿಂಬರ್ ಆಫ್ ನ್ಯೂ ಇಂಡಿಯಾ ಅಂದರೆ ಡುಂಕು ವಕ್ರ ಈ ಥರ ಇದೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಬೇರೆ ಯಾರಲ್ಲ, ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡ್ ಎಕನಾಮಿಸ್ಟ್ ಅವರು, ಈಸ್ ಅನ್ ಅಡ್ವೈಸರ್ ಟು ಗವರ್ಮೆಂಟ್ ಆಫ್ ತೆಲಂಗಾಣ ಪ್ರದೇಶ್, ಅವರು ಹೇಳಿದ್ದಾರೆ. ಡಿಮಾನಿಟೈಸೇಷನ್ ಬಗ್ಗೆನೂ ಅವರು ವ್ಯಾಖ್ಯಾನ ಮಾಡಿದ್ದಾರೆ, ಕ್ರಿಟಿಸೈಸ್ ಮಾಡಿ. ನೋಟಿನ ಅಮಾನ್ಯೀಕರಣದ ವಿಷಯದಲ್ಲೂ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಮ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಈ ಒಂದು ನೋಟಿನ ಅಮಾನ್ಯೀಕರಣ ಕುರಿತು ಅವರು ಏನು ಹೇಳಿದ್ದಾರೆ ಅಂದರೆ, ಇಟ್ ಇಸ್ ಅನ್ ಹಿಸ್ಟಾರಿಕಲ್ ಬ್ಲಂಡರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್. ಕೋಟಿ, ಕುಶಾಲನಗರ.
ಕ್ಯಾರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಭಗವಂತನ ಒಲುಮೆ ಹಾಗೂ ಆತ್ಮ ಸಂಸ್ಕಾರಕ್ಕೆ ದೈವ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ. ಶರಣ ಶ್ರದ್ಧಾ ಕೇಂದ್ರಗಳಾಗಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಆದಿಚುಂಚನಗಿರಿಯ ವಿಶ್ವಮಾನವ ಕ್ಷೇತ್ರದ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ತಿಳಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಸಿಂದಘಟ್ಟ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಹಾಗೂ ನೂತನ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಪಡೆಯಬೇಕಾದರೆ ದೈವ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ. ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಬೇಕಾದರೆ ಭಗವಂತನ ನಾಮಸ್ಮರಣೆ ಮಾಡಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ಕಾರ್ಯ ಸಾಧನೆ ಆಗುತ್ತದೆ. ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇರಬೇಕು ಎಂದರು. ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದ ಪೀಠಾಧೀಶರಾದ ಶ್ರೀ ತ್ರಿನೇತ್ರ ಮಹಂತ ಶ್ರೀಗಳು, ತೆಂಡಿಕೆರೆಯ ಬಾಳೆಹೊನ್ನೂರು ಶಾಖಾಮಠದ ಶ್ರೀ ಗಂಗಾಧರ ಶಿವಶಾಲಿ ಶ್ರೀಗಳು, ಶಾಸಕ ಎಚ್.ಟಿ. ಮಂಜು, ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ರಾಜ್ಯ ಹಾಲು ಒಕ್ಕೂಟದ ನಿರ್ದೇಶಕ ಎಚ್.ಸಿ. ಅಶೋಕ್, ಸಿಂದಘಟ್ಟ ಅರವಿಂದ್, ಎಚ್.ಟಿ. ಲೋಕೇಶ್, ಸಿಂದಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಾ ಗಿರೀಶ್, ರವಿಕುಮಾರ್, ಕುಮಾರಸ್ವಾಮಿ, ಮುದ್ದುಕುಮಾರ್, ಪ್ರಸಾದ್, ಆನಂದ್, ನಾಗೇಶ್, ವಿಶ್ವನಾಥ್, ಸಾಕ್ಷಿಬೀಡು ಕೃಷ್ಣೇಗೌಡ, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಸೇರಿದಂತೆ ಸಾವಿರಾರು ಜನರು ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವೇದ ಬ್ರಹ್ಮ ಸಾಲಿಗ್ರಾಮ ಶ್ರೀ ಸುಬ್ರಹ್ಮಣ್ಯ ಜೋಯಿಸ್ ಪ್ರಧಾನ ಅರ್ಚಕರಾದ ರಮೇಶ್ ಪೂಜಾರಿ ಅವರು 3 ದಿನಗಳ ಕಾಲ ನಡೆದ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ಮುಖ್ಯವಾಗಿ ನಮಗೆ ಭಗವಂತ ಕೊಟ್ಟಿರುವುದು ಮಾತನಾಡುವಂತ ಶಕ್ತಿ ಮನುಷ್ಯನಿಗಲ್ಲದೆ ಬೇರೆ ಯಾರಿಗೂ ಅಲ್ಲ. ಈ ಮನುಷ್ಯ ಬಂದ ಈ ಮಾತನಾಡಿದ ಕಲಿತ ಮೇಲೆ ಈ ಮನುಷ್ಯ ನಾವು ಸತ್ಯವನ್ನು ಸುಳ್ಳು ಮಾಡ್ತೇವೆ, ಸುಳ್ಳನ್ನು ಸತ್ಯ ಮಾಡ್ತೇವೆ. ಹೀಗಾಗಿ ನಮ್ಮ ಜೀವನ ಎತ್ತೆತ್ತಲು ಹೋಗ್ತಾ ಇದೆ. ಈ ಜಗತ್ತಿನಲ್ಲಿ ಅಷ್ಟೊಂದು ಸುಮಾರು 6,000 ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲೇ 300 ಭಾಷೆ ಇದೆ. ಯಾಕೆ? ನಮ್ಮ ಕರ್ನಾಟಕದಲ್ಲೇ ಕನ್ನಡ ಮಾತ್ರ ಅಲ್ಲದೆ ಕೊಡಗಿಗೆ ಹೋದರೆ ಕೊಡಗಿ ಭಾಷೆ ಇದೆ. ಇನ್ನು ಸೌತ್ ಕೆನರಾಕ್ಕೆ ಹೋದರೆ ತುಳು ಭಾಷೆ ಮಾತಾಡ್ತಾರೆ. ಕಾರವಾರ ಕಡೆಗೆ ಹೋದರೆ ಕೊಂಕಣಿ ಮಾತಾಡ್ತಾರೆ. ಇನ್ನು ಬೆಳಗಾಂಗೆ ಹೋದರೆ ಅರ್ಧಂಬರ್ಧ ಮರಾಠಿ ಮಾತಾಡ್ತಾರೆ. ಹೀಗಾಗಿ ನಮ್ಮ ಕರ್ನಾಟಕದಲ್ಲೇ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆ ಇದೆ. ಹೀಗಾಗಿ ಭಗವಂತ ಈ ನಾಲ್ಗೆ ಕೊಟ್ಟಿರೋದ್ರಿಂದ ನಾವು ಎಲ್ಲ ಭಾಷೆಯನ್ನು ಕಲಿತವರಿದ್ದೇವೆ. ನಮ್ಮ ನಾರಾಯಣಗೌಡರು ಅಚ್ಚ ಕನ್ನಡಿಗರಾದರು. ಅವರು ಮಹಾರಾಷ್ಟ್ರ ಆಮೇಲೆ ಹಾಗೆ ಹಿಂದಿನೂ ಕಲ್ತಿದ್ದಾರೆ ಅಲ್ವೇ? ಇನ್ಯಾವ ಭಾಷೆ ಕಲ್ತಿದ್ದೀರಿ? ಎಲ್ಲ ಭಾಷೆಯನ್ನು ಕಲಿತು ಅಲ್ಲಿ ಹರಿಯನ್ನು ತಗೊಂಡಿದ್ದಾರೆ. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲೇ ಬೆಂಗಳೂರಿಗೆ ಒಂದು ಆಶ್ರಮಕ್ಕೆ ಹೋದೆ. ಆಶ್ರಮ ಅದು ಕೆಂಗೇರಿ ಹತ್ರ, ಅದು ಕೈಲಾಸ ಆಶ್ರಮ ಅಂತೇಳಿ. ಅದು ತಮಿಳುನಾಡು ಸ್ವಾಮಿಗಳು ಬಂದು ಅಲ್ಲಿ ಆಶ್ರಮವನ್ನು ಮಾಡ್ಕೊಂಡಿದ್ರು. ನಾನು ಬಹಳ ಕಷ್ಟದಲ್ಲಿ ಇದ್ದಿದ್ದರಿಂದ ಅವ್ರ ಹತ್ರ ಹೋಗಿ ನಾನು ಆಶ್ರಯವನ್ನು ಕೇಳಿದೆ. ಅವರು ಆಶ್ರಯ ಕೊಟ್ಟರು, ನನಗೆ ಅಲ್ಲಿ ಸೇವಾ ಭಾಗ್ಯವನ್ನು ಕೊಟ್ಟರು. ನಾನು ಸುಮಾರು 12 ವರ್ಷ ಇದ್ದೆ. 12 ವರ್ಷದಲ್ಲಿ ಅಲ್ಲಿ ಅವರು ಸ್ವಾಮಿಗಳು ಮಾತನಾಡ್ತಿದ್ದು ತಮಿಳು, ಆಮೇಲೆ 2ನೇದು ತೆಲುಗು ಆಗುತ್ತೆ. ಹಾಗೆ ಹಿಂದಿನೂ ಕಲಿತೆ, ಹಾಗೆ ಇಂಗ್ಲೀಷನ್ನು ಕಲಿತೆ. ಇನ್ನು ಅಲ್ಲಿ ಯಾರ್ಯಾರು ಯಾವ ಭಾಷೆಯವರು ಬರ್ತಾರೋ ಆ ಸ್ವಾಮಿಗಳ ಸನ್ನಿಧಿಗೆ ಅವ್ರ ಭಕ್ತರ ಜೊತೆಯಲ್ಲಿ ನಾನು ಮಾತನಾಡಿದ ಎಲ್ಲ ಮಾತನಾಡುವ ಎಷ್ಟು ಸಾಧ್ಯವೋ ಅಷ್ಟು ಮಾತಾಡೋದಕ್ಕೆ ಆಯಾ ಭಾಷೆಗಳನ್ನು ಕಲಿತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊಡಗು ಜಿಲ್ಲೆಯ ನಾಪೋಕ್ಲು ವ್ಯಾಪ್ತಿಯ 4 ನಾಡು ಕಾಫಿ ತೋಟಗಳಲ್ಲಿ ಏರುತ್ತಿರುವ ತಾಪಮಾನದಿಂದ ಕಾಫಿ ಹೂಗಳು ಬತ್ತು ಹೋಗಿ ರೈತರು ತೀವ್ರ ಸಮಸ್ಯೆ ಸಿಲುಕಿದ್ದಾರೆ. 4 ನಾಡು ವ್ಯಾಪ್ತಿಯ ಕಾಫಿ ತೋಟಗಳಲ್ಲಿ ಹೂಗಳು ಸಂಪೂರ್ಣವಾಗಿ ಅರಳದೆ ಬಿಸಿಲಿನ ಝಳಕ್ಕೆ ಮುದುರುತ್ತಿವೆ. ಕೆಲವೆಡೆ ಹೂಗಳು ಅರ್ಧಬರ್ಧ ಅರಳಿ ಕೆಂಪಾಗಿವೆ. 10 ದಿನಗಳ ಹಿಂದೆ ಬೆಳಗಿನ ಜಾವ ಹಲವೆಡೆ ತುಂತುರು ಮಳೆಯಾಗಿದೆ. ಕಾಫಿ ಹೂಗಳು ಅರಳುವ ಸಮಯ ಇದಾಗಿದ್ದು ಬಿದ್ದ ಅಲ್ಪ ಮಳೆಯಿಂದ ಮೊಗ್ಗುಗಳು ಮುಂದೆ ಬಂದು ಕಮರುತ್ತಿವೆ. ಸಾಮಾನ್ಯವಾಗಿ ಫೆಬ್ರವರಿ ಅಂತ್ಯಕ್ಕೆ ಅಥವಾ ಮಾರ್ಚ್ ತಿಂಗಳಲ್ಲಿ ಮಳೆಯಾದರೆ ಕಾಫಿಯ ಹೂಗಳು ಅರಳಿ ತೋಟಗಳಲ್ಲಿ ಘಮಘಮಿಸುತ್ತದೆ. ಇದೀಗ ಮಾರ್ಚ್ ಅಂತ್ಯಕ್ಕೆ ಬಂದಿದ್ದರೂ ಮಳೆಯಾಗಿಲ್ಲ. ಜಲಮೂಲಗಳೆಲ್ಲ ನೀರಿಲ್ಲದೆ ಬರಡಾಗಿದೆ. ಮುಂದಿನ ವರ್ಷದ ಫಸಲನ್ನು ನಿರ್ಧರಿಸುವ ಕಾಫಿಯ ಮೊಗ್ಗುಗಳು ಬಿಸಿಲಿನ ಝಳಕ್ಕೆ ಕರಕಲಾಗುತ್ತಿವೆ. ಬಿಸಿಲಿನ ತಾಪ ತಾಳಲಾರದೆ ಕಾಳು ಮೆಣಸಿನ ಬಳ್ಳಿಗಳು ಒಣಗುತ್ತಿವೆ. ಎಲೆಗಳೆಲ್ಲ ಒಣಗಿ ಬಳ್ಳಿ ಸಂಪೂರ್ಣವಾಗಿ ನಾಶವಾಗುತ್ತಿವೆ. ಮಳೆಯ ಕೊರತೆಯಿಂದ ಕೃಷಿಕರಿಗೆ ಇನ್ನಿಲ್ಲದ ಸಮಸ್ಯೆ ಎದುರಾಗಿದೆ.
ಕಾಳು ಮೆಣಸಿನ ಬಳ್ಳಿಗಳು ಬಣ್ಣ ಕಳೆದುಕೊಂಡು ಎಲೆಗಳು ಸುಟ್ಟಂತಾಗಿ ಬಳ್ಳಿಗಳು ಒಣಗುತ್ತಿರುವುದು ಕಾಳು ಮೆಣಸಿನ ಬೆಳೆಗಾರರನ್ನ ಕಂಗೆಡಿಸುತ್ತಿದೆ. ಬಹುತೇಕ ತೋಟಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳು ಒಣಗಿ ಹೋಗಿವೆ. ಸುರಿದ ಅಲ್ಪ ಮಳೆಯಿಂದ ಕಾಫಿಯ ಮೊಗ್ಗುಗಳು ಹಲವೆಡೆ ಸಂಪೂರ್ಣವಾಗಿ ಅರಳದೆ ಕೆಂಪಾಗುತ್ತಿವೆ. ಬಲ್ಲಮಾವಟಿ ಗ್ರಾಮ ವ್ಯಾಪ್ತಿಯಲ್ಲಿ ತುಂತುರು ಮಳೆಯಾಗಿದ್ದು ಕಾಫಿ ಹೂಗಳಿಗೆ ಸಾಕಾಗುವಷ್ಟು ಮಳೆ ಸುರಿದಿಲ್ಲ. ಮಳೆಯ ಕೊರತೆಯಿಂದ ಮುಂದಿನ ವರ್ಷದ ಫಸಲಿನ ಮೇಲೆ ತೀವ್ರ ಹೊಡೆತ ಬೀಳುತ್ತದೆಂದು ಬೆಳೆಗಾರರು ಅಭಿಪ್ರಾಯಪಟ್ಟಿದ್ದಾರೆ. ನಾನು ಮಡಿಕೇರಿ ತಾಲೂಕು ಬಲ್ಲಮಾವಟಿ ಗ್ರಾಮ ಪಂಚಾಯತ್ ಅಡಿಯಿದ ದೊಡ್ಡಬಲಿಗೂಡು ಗ್ರಾಮದ ಕರಗೊಂಡ ರವಿ ಬೋಪಣ್ಣ ಮಾತಾಡೋತಿರೋದು. ಈ ಬಲ್ಲಮಾವಟಿ ವ್ಯಾಪ್ತಿಯಲ್ಲಿ ಈ ವರ್ಷ ಹೂ ಮಳೆ ಸರಿಯಾಗಿ ಬಾರದ ಕಾರಣ ನಮ್ಮಗಳ ತೋಟಗಳಲ್ಲಿರುವಂಥ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಹೂ ಬರದೆ ಕೆಂಪು ಬಣ್ಣಕ್ಕೆ ತಿರುಗಿ ಬರುವ ವರ್ಷದ ಫಸಲಿಗೆ ಬಹಳ ತೊಂದರೆಯಾಗಿರುತ್ತದೆ. ಇದರ ಜೊತೆಗೆ ನಾವುಗಳು ಎಲ್ಲ ವರ್ಷವೂ ಹೊಳೆ ಕೆರೆಗಳಿಂದ ತೋಟಗಳಿಗೆ ಯಂತ್ರದ ಮೂಲಕ ನೀರಾರಿಸಿ ನಮ್ಮ ಕಾಫಿ ಫಸಲುಗಳನ್ನು ರಕ್ಷಿಸಿಕೊಳ್ಳುತ್ತಿದ್ದೆವು. ಈ ವರ್ಷ ಜಿಲ್ಲಾಡಳಿತದ ಆದೇಶದಿಂದ ಅದು ಸಹ ಸಾಧ್ಯವಾಗದೆ ನಮ್ಮಗಳನ್ನು ಕಷ್ಟಕ್ಕೆ ತಳ್ಳಿ ಹಾಕಿರುತ್ತಾರೆ. ಆದ್ದರಿಂದ ಜಿಲ್ಲಾಡಳಿತ, ಸರ್ಕಾರದವರು ಮತ್ತು ಕಾಫಿ ಮಂಡಳಿಗಳು ಇದಕ್ಕೆ ಸೂಕ್ತವಾದ ಪರಿಹಾರ ಕಲ್ಪಿಸಿ ಒಂದು ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಬೇಕಾಗಿ ತಮ್ಮಗಳ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾನು ಉಪಚಿಟ್ಟಗೊಂಡ ಮಿಥುನ್ ಮಾಚೆಯ ಬಲ್ಲಮಾವಟಿ ಗ್ರಾಮದ ಬೆಳೆಗಾರ. ನಮ್ಮ ಈ ಬಲ್ಲಮಾವಟಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ವರ್ಷದ ಮಳೆಗಾಲದಲ್ಲಿ ಭಾಳ ಕಡಿಮೆ ಮಳೆಯಾಗಿರೋದ್ರಿಂದ ಬರಗಾಲ ಅಂತ ಘೋಷಣೆಯಾಗಿತ್ತು. ಈ ವರ್ಷದ ಫಸಲು ಕಡಿಮೆ ಇತ್ತು. ಮುಂದಿನ ವರ್ಷಕ್ಕೂ ಈಗಾಗಲೇ ನಮಗೆ ಒಂದು 5 ಸೆಂಟ್ ಮಳೆ ಹೊಡೆದು ಸಂಪೂರ್ಣ ಗಿಡಗಳಲ್ಲಿ ಪಿಂಕ್ ಬಂದಿದೆ. ಇದು ಈಗಾಗಲೇ ಉದುರ್ತಾ ಇದೆ. ಇದರಿಂದ ಬೆಳೆಗಾರರಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತುಂಬ ಕಷ್ಟ ಇದ್ದು, ಮಳೆಗಾಲದಲ್ಲೂ ನಮಗೆ ಅಧಿಕ ಮಳೆಯಾಗೋದರಿಂದ ಮಳೆಗಾಲದಲ್ಲಿಯೂ ಕಾಫಿ ಸಾಕಷ್ಟು ಉದುರುತ್ತದೆ, ಕೊಳೆ ರೋಗ ಬರ್ತದೆ. ಆದ್ದರಿಂದ ಬೆಳೆಗಾರರ ಬಗ್ಗೆ ಕಾಫಿ ಮಂಡಳಿ ಸೂಕ್ತವಾದ ಕ್ರಮ ಕೈಗೊಂಡು ಬರಗಾಲ ಅಂತ ಘೋಷಣೆ ಮಾಡಿದರೂ ಈವರೆಗೆ ನಮಗೆ ಬೆಳೆಗಾರರಿಗೆ ಯಾವುದೇ ಪರಿಹಾರ ಇನ್ನೂ ಬಿಡುಗಡೆ ಆಗಿಲ್ಲ. ಫಸಲು ಬರುವ ವರ್ಷಕ್ಕೆ ಭಾಳ ಕಡಿಮೆ ಆಗುವಂಥ ಸಾಧ್ಯತೆ ಇರೋದರಿಂದ ಕಾಫಿ ಮಂಡಳಿ ಸೂಕ್ತವಾದ ಕ್ರಮ ಕೈಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬೆಳೆಗಾರರ ಹಿತರಕ್ಷಣೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ನಾನು ಸಂಗೀತ ಕುಶಾಲಪ್ಪ, ಬಲ್ಲಮಾವಟಿ ಗ್ರಾಮದ ಕಾಫಿ ಬೆಳೆಗಾರ. ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಉಷ್ಣಾಂಶ ಏರಿಕೆಯಿಂದಾಗಿ ಈಗಾಗಲೇ ಗರಿಷ್ಠ ಮಟ್ಟ 38 ಡಿಗ್ರಿಗೆ ತಲುಪಿದ್ದು, ಮಳೆಯೂ ಇಲ್ಲದೆ ಕೆಲ ದಿನಗಳ ಹಿಂದೆ ಹೊಡೆದಂತಹ 5 ಸೆಂಟ್ ಮಳೆಯಿಂದಾಗಿ ಎಲ್ಲ ಕಾಫಿ ಹೂವುಗಳು ಕಂದು ಬಣ್ಣಕ್ಕೆ ತಿರುಗಿದ್ದು, ನಮಗೆ ಜಿಲ್ಲಾಡಳಿತ ಹೇರಿರುವಂತಹ ನದಿಯಿಂದ ಯಾವುದೇ ನೀರು ಹಾಯಿಸಬಾರದೆಂದು ಹೇರಿರುವಂಥ ನಿಷೇಧಾಜ್ಞೆಯಿಂದಾಗಿ ನಮಗೆ ನೀರು ಹಾಯಿಸಲು ಸಾಧ್ಯವಾಗದೆ ಸಂಪೂರ್ಣ 55% ಭಾಗ ಕಂದು ಬಣ್ಣಕ್ಕೆ ಮಾರ್ಪಾಡಾಗಿರುತ್ತದೆ. ಅಷ್ಟೇ ಅಲ್ಲ, ಈ ಮಳೆಗಾಲದಲ್ಲಿ ಕೂಡ ವಿಪರೀತ ಮಳೆಯಿಂದಾಗಿ ಬರುವುದರಿಂದಾಗಿ ಕೊಳೆ ರೋಗ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ದರಿಂದ ಕೇಂದ್ರೀಯ ಕಾಫಿ ಮಂಡಳಿಯವರು ಇದರ ಬಗ್ಗೆ ಮುತುವರ್ಜಿ ವಹಿಸಿ ಸೂಕ್ತ ಕ್ರಮ ಕೈಗೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಬಲ್ಲಮಾವಟಿ ಪಂಚಾಯತ್ ವ್ಯಾಪ್ತಿಗೆ ಅಡಗಿರತಕ್ಕಂಥ ಗ್ರಾಮಗಳಾದ ನೆಲಜಿ ಇರಬಹುದು, ಪೇರೂರು, ಬಲ್ಲಮಾವಟಿ, ದೊಡ್ಡಪುಲಿಕೋಟು ಗ್ರಾಮಗಳ ಇಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ಸಹಕಾರಿಯಾಗಿ ಬೆಳೆಗಾರರಿಗೆ ಒಂದು ಉತ್ತಮವಾದಂಥ ಜೀವನ ಸಾಗಿಸಲು ಅವಕಾಶ ಮಾಡಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ 40 ದಿನಗಳ ಮಕ್ಕಳ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳ ಬೇಸಿಗೆ ಶಿಬಿರಗಳು ವರದಾನವಾಗಿದೆ ಎಂದು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್.ಕೆ. ಅಶೋಕ್ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಪ್ರಗತಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಆಯೋಜಿಸಿದ್ದ 40 ದಿನಗಳ ಮಕ್ಕಳ ಬೇಸಿಗೆ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ರಜಾ ದಿನಗಳಲ್ಲಿ ವಿಶೇಷ ಮಕ್ಕಳ ಬೇಸಿಗೆ ಶಿಬಿರವನ್ನು ರೂಪಿಸಿ ಪಠ್ಯದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಆಟೋಟ, ಕರಾಟೆ, ಯೋಗ, ಧ್ಯಾನ, ಚಿತ್ರಕಲೆ, ಕ್ರಾಫ್ಟ್,
ಭಾಷಣ ಸ್ಪರ್ಧೆ, ಭರತನಾಟ್ಯ, ಜಾನಪದ ಗೀತೆ ಗಾಯನ, ಕತೆ ಹೇಳುವುದು ಸೇರಿದಂತೆ ಗ್ರಾಮೀಣ ಸೊಗಡಿನ ಕ್ರೀಡೆಗಳ ಬಗ್ಗೆ ವಿಶೇಷ ತರಬೇತಿ ನೀಡುತ್ತಿರುವುದರಿಂದ ಮಕ್ಕಳ ವ್ಯಕ್ತಿತ್ವವು ಸಮಗ್ರವಾಗಿ ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಶಾಲೆಯ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಸಮರ್ಪಿಸುವುದಾಗಿ ಅಶೋಕ್ ತಿಳಿಸಿದರು. ಶಿಕ್ಷಣ ಸಂಯೋಜಕಿ ನೀಲಾಮಣಿ, ಪ್ರಗತಿ ಶಾಲೆ ಆಡಳಿತಾಧಿಕಾರಿ ಮೋನಿಕಾ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಕೆಆರ್ ನೀಲಕಂಠ, ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಕೆ ಕಾಳೇಗೌಡ, ಕರಾಟೆ ಶಿಕ್ಷಕ ಮಿಥುನ್, ಯೋಗ ಮಾರ್ಗದರ್ಶಿ ಶಿಕ್ಷಕಿ ಸೌಮ್ಯ, ಶಿಕ್ಷಕರಾದ ಗಂಗಾಧರ, ಲತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೆಲೆಯಾಗಿರಿಸು, ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಹಡಿ ಮುಟ್ಟದೇನು, ಹಾ ದೈವದಾಜ್ಞೆನೇ ಎಲ್ಲಾನು, ಹೇ ಶಾರದೆ. 50 ಜನಕ್ಕಿಂತ ಹೆಚ್ಚು ಎನ್ರೋಲ್ ಆಗಿದ್ರಿ. ಇವತ್ತು ಸ್ಟಾರ್ಟಿಂಗ್ ಡೇ ಊರಿಗೆ ಹೋಗಿರೋದ್ರಿಂದ ಬಂದಿಲ್ಲ. 10ನೇ ತಾರೀಕು ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಳಿಗೂ ಹೇಳಿ ಏನೇನಿರುತ್ತೆ: ಕರಾಟೆ, ಯೋಗ, ಡ್ಯಾನ್ಸ್, ಸ್ಪೋರ್ಟ್ಸ್, ಸಿಂಗಿಂಗ್, ಡ್ರಾಯಿಂಗ್, ಪೇಂಟಿಂಗ್, ಕ್ರಾಫ್ಟ್ ಹೇಳಿದಿರಾ ಅಲ್ಲ, ಈಗ ಆಲ್ರೆಡಿ ಸರ್ ಜೊತೆ ಹೇಳಿದ್ದೀರಾ. ಸೊ ಒಂದು ಶುರು ಮಾಡೋಣ ಇವತ್ತೇ. ಡ್ಯಾನ್ಸ್ ಎಲ್ರಿಗೂ ಇಷ್ಟನಾ? ಭರತನಾಟ್ಯ ಎಲ್ರಿಗೂ ಇಷ್ಟನಾ? ಯಾರಿಗಿಷ್ಟ? ಇಬ್ರೇನಾ? ಪತಾಕ ರೈಟ್, ಕರೆಕ್ಟಾಗಿ ಹೇಳಿ. ಪತಾಕ, ವಿಪತ, ರೈಟ್ ಹ್ಯಾಂಡ್, ವಿಪತಾಕ, ಪತಾಕ, ವಿಪತಾಕ, ಕತ್ತರಿ ಮುಖ, ಮಯೂರ, ಅರ್ಧಚಂದ್ರ, ಅರಾಳ, ಶುಕತುಂಡಕಃ, ಮುಷ್ಟಿ, ಶಿಖರ, ಕಪಿತ್ತ, ಕಟಕಮುಖಃ, ಸೂಚಿ, ಚಂದ್ರಕಲಾ, ಪದ್ಮಕೋಶ, ಸಪ್ತಶಿರಸ್ತತಃ, ಮೃಗಶೀರ್ಷ, ಸಿಂಹಮುಖೋ, ಕಾಂಗೂಲ, ಅಲಪದ್ಮಕಃ, ಚತುರ, ಭ್ರಮರಶ್ಚೈವ, ಹಂಸಾಸ್ಯ, ಹಂಸಪಕ್ಷಕಃ, ಸಂದ, ತಾಮ್ರಚೂಡ, ತ್ರಿಶೂಲಕಃ, ಅಷ್ಟಾವಿಂಶತಿ, ಅಸ್ತನಾವೇವಂ, ಇತಿ ನಾಮಾಮಿ, ವೈಕ್ರಮ. ಮೊದಲನೇ ಭರತನಾಟ್ಯದಲ್ಲಿ ಬರೋ ಮೊದಲನೇ ಸಿಂಗಲ್ ಹ್ಯಾಂಡ್ ಹಸ್ತಗಳು. ಕಲಿತಾ ನಾನು ಯೂಶಲಿ ಆದಷ್ಟು ಬಂದು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ ಭರತನಾಟ್ಯ ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಮಿಥುನ್ ಅವರು ಕರಾಟೆ, ಸ್ಪೋರ್ಟ್ಸ್ ಏನಿದೆ ಹೇಳ್ಕೊಡ್ತಾರೆ. ಮತ್ತೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲುವಿನ ಮೇರಿಮಾತೆ ದೇಗುಲದಲ್ಲಿ ಕ್ರೈಸ್ತ ಬಾಂಧವರು ಗುಡ್ ಫ್ರೈಡೇನ ಅರ್ಥಪೂರ್ಣವಾಗಿ ಆಚರಿಸಿದರು. ಗುಡ್ ಫ್ರೈಡೆ ಕ್ರಿಶ್ಚಿಯನ್ ಸಮುದಾಯದವರ ಬಹಳ ಮಹತ್ವದ ಈ ದಿನದಂದು ಯೇಸು ಕ್ರಿಸ್ತನನ್ನ ಶಿಲುಬೆಗೇರಿಸಿದ ದಿನ ಹಾಗೂ ಯೇಸು ತನ್ನನ್ನು ನಂಬಿದವರ ಪಾಪ ವಿಮೋಚನೆಗೊಳಿಸಲು ತನ್ನ ಜೀವವನ್ನು ತ್ಯಾಗ ಮಾಡಿದ ಪವಿತ್ರ ದಿನವೂ ಹೌದು. ನಾಪೋಕ್ಲು ಮೇರಿಮಾತೆ ದೇವಾಲಯದ ಕ್ರೈಸ್ತ ಭಕ್ತಾದಿಗಳು ಈ ದಿನದಂದು ಧ್ಯಾನ ಹಾಗೂ ಪ್ರಾರ್ಥನೆಯಿಂದ ಕ್ರಿಸ್ತನ ಕೊನೆಯ ಗಳಿಗೆಯ ಪ್ರಾರ್ಥನಾ ವಿಧಿಯನ್ನು ಮೆರವಣಿಗೆ ಮೂಲಕ ನೆರವೇರಿಸಿದರು. ಧರ್ಮಗುರುಗಳಾದ ಜ್ಞಾನಪ್ರಕಾಶ್ ಅವರು ಮಾತನಾಡಿ, ಈ ಹಬ್ಬವು ಅರ್ಥಗರ್ಭಿತವಾಗಿ ಆಚರಿಸಬೇಕಾದರೆ ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸು ಸ್ವಾಮಿಗೆ ನಮ್ಮ ಉಡುಗೊರೆ ಏನು, ನಮ್ಮ ಪ್ರತಿಕ್ರಿಯೆ ಏನು, ಅದನ್ನೇ ಯೇಸು ಸ್ವಾಮಿ ಹೇಳಿದ್ದು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಮತ್ತು ನಮ್ಮ ಸಮಾಜದಲ್ಲಿ, ಕುಟುಂಬದಲ್ಲಿ ನಾವುಗಳು ಒಂದೇ ತಾಯಿ ಮಕ್ಕಳಂತೆ ಯೇಸು ಕ್ರಿಸ್ತರ ಆದರ್ಶಗಳನ್ನು ಪಾಲಿಸಿ ಬದುಕಬೇಕು. ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮನವಿ ಮಾಡಿದರು. ಇದೇ ಸಂದರ್ಭ ದೇವಾಲಯದ ಪಾಲನಾ ಸಮಿತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಹಾಗೂ ಸದಸ್ಯರುಗಳು ಮತ್ತು ಮೇರಿ ಮಾತೆಯ ಯುವಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಲೋಕರಕ್ಷಕರು ತೂಗಾಡಿದ್ದು ಈಗ ಮೇಲೆ
ಪರಿಶುದ್ಧ ಜೀವ ಪಾಪಿಗಳ ಹುಡುಕ ಕ್ಷಮೆ ನೀಡಿ ಕಾಯುವ ಪಾವನ ಮೂರ್ತಿಗೆ ಶಿಲುಬೆಯ ಹುಲ್ಲಿನ ಕಿರೀಟ ಧರಿಸಿಕೊಂಡೆ ಚಾಟಿಯ ಹೊಡೆತವ ಸಹಿಸಿಕೊಂಡೆ ನನ್ನ ಶೋಕವನ್ನಿ ವಹಿಸಿದೆ. ಪ್ರಾಣ ಕೊಟ್ಟಂತಹ ಯೇಸು ಸ್ವಾಮಿಗೆ ನನ್ನ ಉಡುಗೊರೆ ಏನು, ನನ್ನ ಪ್ರತಿಕ್ರಿಯೆ ಏನು? ಅದನ್ನೇ ಯೇಸು ಸ್ವಾಮಿ ನಿನ್ನೆ ಹೇಳಿದ್ದು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾನು ಒಂದು ಆದರ್ಶವನ್ನ ಬಿಟ್ಟು ಹೋಗಿದ್ದೇನೆ, ಆ ಆದರ್ಶದ ರಂಗಿನಲ್ಲಿದ್ದೀರಿ, ಆ ಆದರ್ಶದೊಂದಿಗೆ ಬಾಳಿ ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂತಹ ಇದೆಲ್ಲ ನಿದರ್ಶನಗಳು, ಈ ಅಂಶಗಳು ಯೇಸು ಸ್ವಾಮಿಗೆ ಕಾರಣವಾದಂತಹ ಇವೆಲ್ಲ ಅಂಶಗಳು ಸಹ ನಮ್ಮೆಲ್ಲರಿಗೂ ಸಹ ಪ್ರೇರಣೆಯಾಗಬೇಕು. ಯಾಕೆ ಯೇಸು ಸ್ವಾಮಿ ಸತ್ರು? ಯಾರಾದರೂ ಇದ್ದಾರೆ ಇವತ್ತು? ಕೆಲವು ಪ್ರೇಮಿಗಳು ಇರ್ತಾರೆ, ಬಿಡಿ, ನೀನ್ ಬದುಕಲ್ಲ ಅಂದ್ರೆ ನಾನ್ ಬದುಕೋದಿಲ್ಲ. ಕೆಲವು ಸಲ ಈ ಮರ್ಯಾದೆ ಹತ್ಯೆ ಅಥವಾ ಈ ಆತ್ಮಹತ್ಯೆ ಪ್ರೇಮಿಗಳ ಮಧ್ಯೆ ಹುಡುಗ ಸತ್ರೆ ಹುಡುಗಿ ವಿಷ ಕುಡಿಯೋದು, ಹುಡುಗಿ ಸತ್ರೆ ಹುಡುಗ ವಿಷ ಕುಡಿಯೋದು, ಅದು ಬೇರೆ. ಅದು ಒಂದು ತರದ ಸ್ವಾರ್ಥದ ಪ್ರೇಮ ಅಥವಾ ಸ್ವಾರ್ಥದ ಆ ಒಂದು ಬಿಟ್ಟುಕೊಡುವಿಕೆ ಅಂತ ಹೇಳ್ಬೋದು. ಆದ್ರೆ ದೇವರು ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯನ್ನ ಈ ಧರೆಗೆ ಕಳಿಸಿ ಅವರು ಅಷ್ಟೆಲ್ಲ ಕಷ್ಟ ನಿಂದನೆಗಳನ್ನು ಸಹಿಸಿ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಸತ್ತಿದ್ದಾರೆ ಎಂದರೆ ನಿಜವಾಗಿಯೂ ಅವರ ಪ್ರೀತಿಯ ಆಳವನ್ನ, ಅವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದರು ಎಂಬುದನ್ನ ನಾವೆಲ್ಲರೂ ಸಹ ಅರ್ಥ ಮಾಡಿಕೊಂಡು ಆ ಪ್ರೀತಿಯ ಪರಾಮರಿಕೆಯಲ್ಲಿ ಅವರ ಹಾದಿಯಲ್ಲಿ ಬದುಕಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ. ಬೇರೆ ಇಂದು ದೇವರ ಸಾವಿನೊಂದಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ, ನಾನು ಮುನ್ನುಡಿಯಲ್ಲಿ ಅಥವಾ ಪ್ರಾರಂಭದಲ್ಲಿ ಹೇಳಿದಂತೆ, ಈ ಸಾವು ನಿರ್ದಯಿ ನಮಗೂ ಸಹ ಯಾವಾಗ, ಎಲ್ಲಿ, ಹೇಗೆ ಬರ್ತದೆ ಅಂತ ಗೊತ್ತಾಗುವುದಿಲ್ಲ. ಇವತ್ತು ಮಲಗಿರೋನು ನಾಳೆ ಎದ್ದೊಳ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ಕ್ರೈಸ್ತಿಯ ಬದುಕು ಹೇಗಿರ್ಬೇಕು, ನನ್ನ ಕ್ರೈಸ್ತಿಯ ಜೀವನ ಅಥವಾ ಯೇಸುವಿನ ಹಿಂಬಾಲಿಸುವಿಕೆ ಹೇಗಿರ್ಬೇಕು? ನಾವೆಲ್ಲರೂ ಸಹ ಚಿರಂಜೀವಿಗಳಲ್ಲ, ಒಂದಲ್ಲ ಒಂದು ದಿನ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ತಾಲೂಕು ಕಾಂಗ್ರೆಸ್ ಸಮಿತಿ ಕಾರ್ಯಕರ್ತರ ಸಮಾವೇಶ ನಡೆಯಿತು. ನಾಪೋಕ್ಲು ವ್ಯಾಪ್ತಿಯ 4 ನಾಡು ಕಾಫಿ ತೋಟಗಳಲ್ಲಿ ಏರುತ್ತಿರುವ ತಾಪಮಾನದಿಂದ ಕಾಫಿ ಹೂಗಳು ಬತ್ತು ಬರಡಾಗಿವೆ.
ಕ್ಯಾರ್ಪೇಟೆ ತಾಲೂಕಿನ ಸಿದ್ದಘಟ್ಟ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ನೂತನ ದೇವಾಲಯದ ಲೋಕಾರ್ಪಣೆ ಕಾರ್ಯ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.